ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪು ಹಿಂದಿನ ದಿನ ಅಮ್ಮನ ಮನೆಗೆ ಹೋದಾಗ ಅಲ್ಲೇ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ದ. ಅಪ್ಪು ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅವನ್ನ ಎಬ್ಬರಿಸ್ಬೇಕು, ಅವ್ನು ಸ್ನಾನ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಈ ಥರದ್ದೆಲ್ಲ ಕೂಡ ಕೆಲಸ ನನಗೆ ಎಕ್ಸ್ಟ್ರಾ ಅಂತಲೇ ಅನಿಸುತ್ತೆ. ಬಟ್ ಅಪ್ಪು ಇಲ್ಲ ಅಂತ ಅಂದರೆ ನಾನು ಮನೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗ್ಬೋದು. ಸೊ ಆರಾಮಾಗಿ ನಂಗೆ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ಜನ ತಂಗಿ ಹೇಗಿದ್ದಾಳೆ, ತಂಗಿ ಪಾಪು ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಇಬ್ಬರು ಕೂಡ ಚೆನ್ನಾಗಿದ್ದಾರೆ. ನಾನು ಸದ್ಯಕ್ಕೇನು ಅಲ್ಲಿ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಿಲ್ಲ. ರೀಸನ್ ಬಂದ್ಬಿಟ್ಟು ಅವರು ಕೂಡ ಕಂಫರ್ಟಬಲ್ ಆಗಿ ಇರಲ್ಲ, ಮತ್ತು ನಾನು ವಿಡಿಯೋ ಮಾಡಿ ಅದನ್ನು ಶೇರ್ ಮಾಡಿಕೊಂಡು ಸುಮ್ಮನೆ ಯಾಕೆ ನಮ್ಮಿಂದ ಅವರಿಗೆ ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ನಾನು ಏನೂ ಅಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಅದನ್ನು ಬಿಟ್ಟರೆ ನಾನು ಹೋಗ್ತೀನಿ, ಅಮ್ಮನ ಮನೇಲಿ ಇರ್ತೀನಿ, ನನ್ನ ತಂಗಿ ಜೊತೆ, ನನ್ನ ತಂಗಿ ಪಾಪು ಜೊತೆ ಎಲ್ಲ ಆಟಾಡ್ಕೊಂಡು ಆರಾಮಾಗಿ ಮನೆಗೆ ಬರ್ತೀನಿ. ಸೊ ಈ ಥರ ಇದೆ. ಇನ್ನು ನನಗೂ ಈ ಟೈಮಲ್ಲಿ ಜಾಸ್ತಿ ವ್ಲಾಗ್ಸ್ ಎಲ್ಲ ಮಾಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಆರಾಮಾಗಿ ಟೈಮ್ ತೊಗೊಂಡು ವಿಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀನಿ. ಇನ್ನೂ ತುಂಬ ಜನ ಕೇಳ್ತಾ ಇದ್ದಿದ್ದು ಇವಾಗ ಎಷ್ಟು ತಿಂಗಳು ನಿಮಗೆ ಅಂತ. ನನಗಿವಾಗ 7 ಮಂತ್ಸ್ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಇವತ್ತಿಗೆ 7 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಾಳೆಯಿಂದ ನನಗೆ 8 ಮಂತ್ಸ್ ರನ್ನಿಂಗ್. ಎಷ್ಟು ಬೇಗ ಟೈಮ್ ಹೋಗಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನನಗೆ ಒಂದೊಂದ್ಸಲಿ ಆಶ್ಚರ್ಯ ಅಂತ ಅನಿಸುತ್ತೆ, ಇಷ್ಟು ಬೇಗ 7 ಮಂತ್ಸ್ ಆಗೋಯ್ತಾ ಅನ್ನೋ ಥರ. ಬಟ್ ನನ್ನನ್ನು ನಾನು ಎಷ್ಟು ಕೇರ್ ಮಾಡ್ಕೋಬೇಕು ಅದನ್ನೆಲ್ಲ ಪ್ರಾಪರಾಗಿ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂತಂದರೆ ಈ ಟೈಮಲ್ಲಿ ಯಾರಾದರೂ ಅಟ್ಲೀಸ್ಟ್ ಅಡುಗೆ ಮಾಡಿಬಿಟ್ಟು ಕೊಟ್ಟರೆ ಸಾಕಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ. ಈಗೀಗ ತುಂಬ ಎನರ್ಜಿ ಡೌನ್ ಆಗ್ತಿದೆ ನನಗಂತೂ. ಮನೆ ಕೆಲಸ ಮಾಡಿ ಅಡುಗೆನೂ ಮಾಡಬೇಕು, ಮನೆ ಕೆಲಸನೂ ನೋಡಬೇಕು, ಜೊತೆಗೆ ಎಲ್ಲನೂ ಮೇಂಟೈನ್ ಮಾಡಬೇಕು ಅಂತಂದರೆ ಆಗಲ್ಲ. ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಕೆಲವರು ಅದನ್ನು ಕೂಡ ನೆಗೆಟಿವ್ ಆಗಿ ಅಂದ್ಕೊಳ್ತಾರೆ. ಬಟ್ ನನಗೆ ಗೊತ್ತು ನಾನು ಎಷ್ಟು ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ, ಏನು ಕತೆ ಅಂತ ಅಂದ್ಬಿಟ್ಟು. ಬಟ್ ಸಾಧ್ಯವಾದಷ್ಟು ನಾನು ಯಾರ ಹತ್ರನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಹೀಗೆ ಅಂತ ಅಂದ್ಬಿಟ್ಟು. ನನಗೇನಾಗುತ್ತೆ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ದಿನ ಮಾಡ್ಕೊಳ್ತೀನಿ. ಆಗಲಿಲ್ಲ ಅಂತಂದರೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಬಿಟ್ಬಿಟ್ಟು ಆರಾಮಾಗಿರ್ತೀನಿ. ಯಾಕೆಂತಂದರೆ ಎಷ್ಟು ಅಂತ ನಾನು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಷ್ಟೇ. ಸೊ ಜೀವನ ಅರ್ಥ ಮಾಡ್ಕೊತಾರೆ ಅವರು ಕೂಡ. ಹಂಗೆ ಆದರೆ ಮಾಡು, ಆಗಲಿಲ್ಲ ಅಂದರೆ ಬಿಟ್ಬಿಡು, ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಬೇಡ, ಆ ಥರನೇ ಹೇಳೋದು. ಅವ್ರು ಪ್ರತಿದಿನ ಹಾಗೆ ಹೇಳ್ತಿರ್ತಾರೆ. ಬಟ್ ನನಗೇನಂದರೆ ಮನೆ ಕೆಲಸಗಳು ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ, ತೀರಾ ಮಟ್ಟ ಜಾಸ್ತಿ ತಲೆಗೆಲ್ಲ ಕೆಡಿಸ್ಕೊಂಡು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಎಷ್ಟಾಗುತ್ತೆ ಅಷ್ಟೇ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನಿವತ್ತು ವಾರ ಆಗಿರೋದ್ರಿಂದ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಈ ರೀತಿ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸು ಅವತ್ತಿನ ದಿನ ಫುಲ್ಲು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ. ನನಗೆ ಮೇಯ್ನಾಗಿ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡಬೇಕು. ನನಗೆ ಪೂಜೆ ಮಾಡಿಲ್ಲ ಅಂತಂದ್ರೂ ಇಷ್ಟ ಆಗೋಲ್ಲ, ಏನೋ ಒಂಥರ ನೆಗೆಟಿವ್ ಫೀಲ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಅವತ್ತೇನೋ ಒಂಥರ ಫುಲ್ ಪಾಸಿಟಿವ್ ಫೀಲ್ ಇರುತ್ತೆ. ಸೊ ಹಾಗಾಗಿ ನಾನು ಮಿಸ್ ಮಾಡಲ್ಲ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತೀನಿ ನಾನು. ಇನ್ನು ದೇವ್ರ ಪೂಜೆ ಎಲ್ಲನೂ ಕೂಡ ಮಾಡಿದ್ದಾಯಿತು. ಇನ್ನು ಅಪ್ಪುಗೂ ಕೂಡ ಟೈಮ್ ಆಗಿತ್ತಲ್ವ, ನಾನು ಕೂಡ ನಮ್ಮ ಅಮ್ಮನ ಮನೆಗೆ ಹೊರಟೆ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ಅಮ್ಮನ ಮನೆ ಹತ್ರ ಹೋಗಬೇಕು. ಅಪ್ಪುನೇನ ನೈಟ್ ಅಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ದೆ, ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಇವಾಗ ಒಂದು ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗ್ ಎಲ್ಲ ತೊಗೊಂಡು ಹೋಗಬೇಕು. ಟೈಮ್ ಆಗಲೇ 8:45 ಆಗಿಬಿಟ್ಟಿದೆ. 9 o'clock ಅಪ್ಪುಗೆ ಸ್ಕೂಲ್ ಇರೋದು. ಸೊ ಅಷ್ಟೊತ್ತಿಗೆ ಬೇಗ ಹೋಗಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿರ್ತಾರೆ. ಬಟ್ಟೆ ಒಂದು ತೊಗೊಂಡು ಹೋಗಬೇಕು ಅಷ್ಟೇ ಇಲ್ಲಿಂದ. ಮತ್ತು ಸ್ಕೂಲ್ ಬ್ಯಾಗು, ಒಂದು ಲಂಚ್ ಬ್ಯಾಗ್ ಇಷ್ಟು ತೊಗೊಂಡು ಹೋಗಬೇಕು. ಸೊ ನೆನ್ನೆ ನಾನು ಒಂದು ತುಳಸಿ ಪಾಟ್ನ ಕೂಡ ಆರ್ಡರ್ ಮಾಡಿದ್ದೆ, ಅದು ರಿಸೀವ್ ಆಗಿದೆ, ಅಲ್ಲಿಟ್ಟಿದ್ದೀನಿ. ಇನ್ನೂ ಕೂಡ ಅದಕ್ಕೆ ಪಾಟಿಂಗ್ ಎಲ್ಲ ಮಾಡಬೇಕು. ಆಮೇಲೆ ಸಂಜೆ ಮೇಲೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ತಮ್ಮ ಬಂದಿರ್ತಾನೆ ಅಷ್ಟೊತ್ತಿಗೆ. ಸೊ ಅವನು ಕೂಡ ಇರ್ತಾನಲ್ಲ, ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಸಂಜೆ ಮಾಡೋಣ ಅಂತ. ಇವಾಗ ಅಷ್ಟೊತ್ತಿಗಾದರೆ ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾನೆ. ನೆನ್ನೆ ಹಂಗೂ ಅಂದ್ಕೊಂಡೆ, ನೆನ್ನೆ ಅಲ್ಲಿ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬರೋದನ್ನೇ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ಅದೇನೂ ಮಾಡೋದಕ್ಕಾಗಲಿಲ್ಲ. ಬಟ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ದಿನದಿಂದ ಆಸೆ ಪಟ್ಟು ಫೈನಲಿ ಒಂದು ತುಳಸಿ ಪಾಟ್ನ ತೊಗೊಂಡಿದ್ದೀನಿ. ಅದೇನೋ ಒಂಥರ ತುಂಬ ಆಸೆ ಇತ್ತು, ಅದೇ ಥರ ತೊಗೋಬೇಕು, ಹಾಗೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಬಟ್ ಆವಾಗ ಒಂದ್ಸಲಿ ನೋಡಿದಾಗ ಸಿಕ್ಕಿರಲಿಲ್ಲ. ಬಟ್ ಇವಾಗ ಅದು ನನಗೆ ಸಿಕ್ತು, ಹಾಗಾಗಿ ತೊಗೊಂಡ್ಬಿಟ್ಟೆ. ಇನ್ನು ಇವಾಗ ಅಮ್ಮನ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೆಯದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಅಮ್ಮನ ಮನೆಗೆ ಬಂದೆ. ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ವ್ಲಾಗ್ ಏನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಟೈಮ್ ಆಗಲಿ, ಇವಾಗ 4 ಗಂಟೆ ಆಗ್ತಾಯಿದೆ. ಇವಾಗ ನಾನು, ಚಿಂಟು ಆಮೇಲೆ ಅಪ್ಪು 3 ಜನ ಕೂಡ ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಏನಕ್ಕೆ ಡಿ-ಮಾರ್ಟ್ಗೆ ಅಂತ ಅಂದರೆ, ಇವಾಗ ದೀಪಾವಳಿ ಕಲೆಕ್ಷನ್ಸ್ ಎಲ್ಲ ಹಾಕಿರ್ತಾರಲ್ವ, ಸೊ ಹೋಗ್ಬಿಟ್ಟು ನೋಡ್ಕೊಂಡು ತೊಗೊಂಡು ಬರೋಣ ಅಂತ. ಆಮೇಲೆ ತುಂಬ ರಶ್ ಆಗಿ ಹೋಗ್ಬಿಡ್ತಾರೆ, ಆಮೇಲೆ ಹೋಗೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಇವಾಗಲೇ ಹೋಗಿ ಏನೆಲ್ಲ ಕಲೆಕ್ಷನ್ಸ್ ಹಾಕಿದ್ದಾರೆ ನೋಡಿಕೊಂಡು ಇಫ್ ಇನ್ ಕೇಸ್ ಏನಾದರೂ ಬೇಕು ಅಂತಂದರೆ ತೊಗೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ
ಸೊ ಬನ್ನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಬಂದಿದ್ದು ಆ್ಯಕ್ಚುಲಾಗಿ ನಾನು ಏನೂ ವ್ಲಾಗ್ ಮಾಡ್ಕೊಂಡಿಲ್ಲ. ನಮ್ಮ ಅಜ್ಜಿನೂ ಕೂಡ ಬಂದಿದ್ದಾರೆ, ಹಬ್ಬ ಇದೆ ಅಲ್ವಾ ಬಗಲ್ಗುಂಟೆ ಜಾತ್ರೆ, ಹಾಗೆಯೇ ಪಾಪುನ ಕೂಡ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಅದೇನೂ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಬೆಳಗ್ಗೆಯಿಂದ ಹೀಗೆ ಆಗೋಯ್ತು, ಮಲ್ಕೊಂಡು ನಿದ್ದೆ ಮಾಡಿ ಎದ್ದು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಕಲೆಕ್ಷನ್ಸ್ ಏನೇನು ಹಾಕಿದ್ದಾರೆ ಡಿಮಾರ್ಟಲ್ಲಿ ಅಂತಲೂ ಕೂಡ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ನೀವು ಕೂಡ ಬೈ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಬನ್ನಿ ಇವಾಗ ಹೋಗೋಣ. ಸೊ ಯೂಶ್ವಲಾಗಿ ನಾವು ಡಿಮಾರ್ಟ್ಗೆ ಹೋಗೋದೇ ಮಧ್ಯಾಹ್ನ ಟೈಮಲ್ಲಿ, ಯಾಕೆಂತಂದರೆ ಅಷ್ಟು ಜನ ಇರಲ್ಲ. ಸೊ ಮಧ್ಯಾಹ್ನ ನಮಗೆ ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ. ಸಂಜೆ ಹೋದರೆ ತುಂಬ ರಶ್ ಆಗೋಗಿರ್ತಾರೆ. ಅದು ಯಾವಾಗಲೇ ಹೋದ್ರೂ ಕೂಡ ಅಷ್ಟೇ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಅದರಲ್ಲೂ ಈಗ ಹಬ್ಬದ ಟೈಮ್ ಬೇರೆ ಅಲ್ವಾ, ಸುಮ್ಮನೆ ಸಂಜೆ ಮಾಡ್ಕೊಂಡು ಹೋಗೋದು ಬೇಡ. ಆಮೇಲೆ ಎಲ್ಲರೂ ಒಂದೇ ಥರ ಅಲ್ಲಿ ವಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಅಷ್ಟು ಜನ ರಶ್ ಇದ್ದಾಗ ಹೋಗೋದು ಅಂದ್ಬಿಟ್ಟು ಮಧ್ಯಾಹ್ನನೇ ಬಂದಿದ್ದೀವಿ ಇವಾಗ. ಸೊ ಫಸ್ಟಿಗೆ ನಾನು ಈ ಒಂದು ಲೈಟಿಂಗ್ದು ಬೌಲ್ ಥರ ಇತ್ತು, ಅದನ್ನು ನೋಡಿದೆ. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಬಂದ್ಬಿಟ್ಟು 99 ರೂಪೀಸ್ ಅಂತ. ಅದಾದಮೇಲೆ ಒಂದು ಲೈಟಿಂಗ್ನ ನೋಡಿದೆ. ಸೊ ಅದು ಒಂದು ಸಿಂಗಲ್ ಲೈಟಿಂಗ್ ಥರ ಬರುತ್ತೆ, ನೀವು ಎಷ್ಟು ಪೀಸ್ ಆದರೂ ತೊಗೋಬೋದು. ಒಂದು ಪೀಸ್ಗೆ ಬಂದು 20 ರೂಪೀಸ್ ಅಂತ ಇತ್ತು. ಸರಿ, ಅದೊಂದು ಇಷ್ಟ ಆಯಿತು ನನಗೆ. ಆದರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಈ ಥರದ್ದು ಕ್ಯಾಂಡಲ್ಸ್ ಟೈಪಲ್ಲೆಲ್ಲ ಇದೆ ಲೈಟಿಂಗ್ದು. ಸೊ ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ ನಾನೇನು. ಮತ್ತು ದೀಪಾವಳಿಗೆ ಎಸ್ಪೆಷಲಿ ವಿಶಾಲ್ ಮಾರ್ಟಲ್ಲಾಗಿರ್ಬೋದು, ಡಿ ಮಾರ್ಟಲ್ಲಾಗಿರ್ಬೋದು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಹಾಕ್ತಿರ್ತಾರೆ. ಸೊ ನಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ತೊಗೊಬೋದು ಅಂತಲೇ ಬಂದಿತ್ತು ನಾನು. ಬಟ್ ಇಲ್ಲಿ ನೋಡಿದ್ರೆ ಜಾಸ್ತಿ ಕಲೆಕ್ಷನ್ಸೇ ಇರಲಿಲ್ಲ. ಜಸ್ಟ್ ಅದೇನು ಲೈಟಿಂಗ್ಸ್ ಇತ್ತು, ಅದಾದಮೇಲೆ ಈ ರೀತಿಯಾಗಿ ಕ್ಯಾಂಡಲ್ ಲೈಟಿಂಗ್ಸು ಆ ಥರದ್ದೇ ಅಷ್ಟೇ ಇದ್ದಿದ್ದು, ಬೇರೆ ಇನ್ನೇನು ಕಲೆಕ್ಷನ್ಸೇ ಹಾಕಿರಲಿಲ್ಲ. ನನಗೆ ನೋಡ್ಬಿಟ್ಟು ಬೇಜಾರೇ ಆಗೋಯಿತು. ಸ್ವಲ್ಪ ಮುಂದೆ ಬಂದೆ, ಅಲ್ಲಿ ಈ ರೀತಿಯಾಗಿ ರಂಗೋಲಿದು ಪ್ಲೇಟ್ಸ್ ಎಲ್ಲ ಬರುತ್ತಲ್ವ ಅದು, ಆಮೇಲೆ ಕ್ಯಾಂಡಲ್ಸು ಮತ್ತು ಫ್ಲೇವರ್ ಕ್ಯಾಂಡಲ್ಸ್ ಈ ಥರದ್ದೆಲ್ಲ ಇತ್ತು. ಆಮೇಲೆ ಇದೊಂದು ನಾನು ನೋಡಿದೆ, ಇದು ಬಂದುಬಿಟ್ಟು ಲೈಕ್ ಸಮ್ವಾಟ್ ಗ್ಲಾಸ್ ಟೈಪ್ ಅಂತಲೂ ಹೇಳ್ಬೋದು, ಸೆರಾಮಿಕ್ ಟೈಪ್ ಅಂತಲೂ ಹೇಳ್ಬೋದು. ಆ ಥರ ಒಂದು ಕ್ಯಾಂಡಲ್ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟಿತ್ತು. ಅದರೊಳಗೆ ಒಂದಷ್ಟು ಕಲರ್ಸ್ ಎಲ್ಲನೂ ಕೂಡ ಇತ್ತು. 199 ರೂಪೀಸ್ ಅಂತ. ಸೊ ಅದನ್ನು ನೋಡಿದೆ ನಾನು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಬಟ್ ಏನಂತ ಅಂದರೆ ಒಂದ್ಸಲಿ ಬಿದ್ದರೆ ಹೊಡೆದೋಗ್ಬಿಡುತ್ತೆ. ತುಂಬ ಸೇಫಾಗಿ ನೀಟಾಗಿ ಇಟ್ಕೋತೀವಿ ಅಂತಂದರೆ ಇಟ್ಕೋಬೋದು. ನಮ್ಮ ಮನೆಯಲ್ಲಿ ಅಪ್ಪು ಹತ್ರ ಈ ಥರದ್ದೆಲ್ಲ ಮೇಂಟೈನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾನು ಅದು ಬೇಡ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದಾಯಿತು. ಇನ್ನು ಅಪ್ಪು ಅವ್ನಿಗೆ ಯಾವ ಟಾಯ್ಸ್ ಇಷ್ಟನೋ ಅದನ್ನು ತೊಗೊಂಬಂದು ತೋರಿಸ್ತಾ ಇದೆ, ಮಮ್ಮಿ ನಂಗೆ ಇದು ಬೇಕು ಕೊಡಿಸು ಅಂತ ಅಂದ್ಬಿಟ್ಟು. ಸೊ ಅವ್ನು ಸಪ್ರೇಟಾಗಿ ಬಾಸ್ಕೆಟ್ ಬೇರೆ ತೊಗೊಂಡು ಹೋಗಿರ್ತಾನೆ, ಅವ್ನಿಗೆ ಯಾವುದೆಲ್ಲ ಇಷ್ಟ ಆಗಿರುತ್ತೆ ಅಲ್ಲ ಆ ಟಾಯ್ಸ್ನೆಲ್ಲ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ನನ್ನ ಪಾಡಿಗೆ ನನಗೇನೇನೆಲ್ಲ ಬೇಕು ನೋಡಿಕೊಂಡು ತೊಗೊಳ್ತಾ ಇದ್ದೆ. ನನಗಿದೊಂದು ರಂಗೋಲಿದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದಷ್ಟು ಅದೆಲ್ಲ ನೋಡ್ತಾ ಇದ್ದೆ. ಶುಭ ಲಾಭ ಅಂತ ಇರೋದು, ಆಮೇಲೆ ಈ ರಂಗೋಲಿ ಡಿಸೈನ್ಸ್ ಥರದ್ದೆಲ್ಲನೂ ಕೂಡ 39, 49, 69 ಈ ಒಂದು ರೇಂಜಲ್ಲಿ ಇತ್ತು. ಅದಾದಮೇಲೆ ಬಾಗಿಲಿಗೆ ನಿಮಗೆ ತೋರಣ ಎಲ್ಲ ಬೇಕು ಅಂತ ಅಂದರೆ ಅದೊಂದು ಆಪ್ಷನ್ ಇತ್ತು. ಸೊ ಅದೆಲ್ಲ ಬಂದ್ಬಿಟ್ಟು 199 ರೂಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ನಾನು ಮೇಲ್ಗಡೆ ಹೋಗೋವಾಗ ನೋಡಿ ತೊಗೊಂಡಿದ್ದು. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನನಗೇನು ರಂಗೋಲಿದೆಲ್ಲ ಬೇಕಿತ್ತು ಸ್ಟಿಕ್ಕರು, ಅದನ್ನು ನಾನು ತೊಗೊಂಡೆ. ಇನ್ನು ಅಪ್ಪು ನೋಡ್ಬೋದು, ಇಲ್ಲಿ ಅವ್ನು ಬರೀ ಟಾಯ್ ಸೆಕ್ಷನಲ್ಲೇ ಇರ್ತಾನೆ. ಕರ್ಕೊಂಡು ಹೋದಾಗೆಲ್ಲನೂ ಅವ್ನಿಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಳ್ಳೋದು ತೊಗೊಳ್ಳೋದು. ಸೊ ಇದೇ ಥರನೇ ಮಾಡ್ತಾಯಿದ್ದ. ಇನ್ನು ನನ್ನ ತಮ್ಮ ಅಂತೂ ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ಕೊಂಡು ಕೊಡ್ತಾಯಿದ್ದ ನನಗೆ. ಅವ್ನು ಬಂದರೆ ಒಂದು ಸ್ವಲ್ಪ ಈ ರೀತಿ ವಿಡಿಯೋಸ್ ಎಲ್ಲ ಮಾಡಿಕೊಡ್ತಾನೆ. ಸೊ ಅದೊಂಥರ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೂ ಈ ರೀತಿಯಾಗಿ ರಂಗೋಲಿ ಸ್ಟಿಕ್ಕರಲ್ಲಿ ಒಂದೆರಡು ಡಿಸೈನ್ಸ್ನ ತೊಗೊಂಡೆ ನಾನು. ಒಂದು ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನೊಂದು ಪೀಸ್ ನೋಡೋಣ ಅಂತ ಅಂದರೆ ಸೇಮ್ ಥರ ಅದು ಡಿಸೈನ್ ಎಲ್ಲ ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ. ಸ್ಟೋನ್ ಎಲ್ಲನೂ ಕೂಡ ಒಂದೊಂದು ಕಡೆ ಎದ್ಬಿಟ್ಟಿತ್ತು. ಸೊ ಹಾಗಾಗಿ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿಬಿಟ್ಟು ತೊಗೊಂಡೆ. ಅದಾದಮೇಲೆ ಇದೊಂದು ಶುಭ ಲಾಭದ್ದು ಚೆನ್ನಾಗಿದೆ ಸ್ಟಿಕ್ಕರ್ ಅಂತ ಅನ್ನಿಸ್ತು. ಸೊ ಅದನ್ನು ಕೂಡ ಒಂದು ತೊಗೊಂಡೆ. ಈ ರೀತಿ ಎಲ್ಲ ಕಲೆಕ್ಷನ್ಸ್ ನೋಡ್ಕೊತಾ ನಿಂತ್ಕೊಳ್ತೀವಿ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಇದನ್ನು ತೊಗೊಳ್ಳೋಣ ಅದನ್ನು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಗೆ ಯಾವುದು ಓಕೆ ಇದನ್ನು ತೊಗೊಂಡ್ರೆ ವರ್ತ್ ಅಂತ ಅನಿಸುತ್ತೆ ಅಲ್ವಾ, ಅದನ್ನು ನಾವು ನೋಡಿಕೊಂಡು ಬೈ ಮಾಡ್ಬೋದು. ಇನ್ನು ನನಗೆ ಒಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ನ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಫರ್ ಪ್ರೈಸಲ್ಲಿ ಹಾಕಿದ್ರು 299, 399, 499 ಈ ರೀತಿಯಾಗೆಲ್ಲ. ಸೊ ಹಾಗಾಗಿ ಒಂದು ಬೆಡ್ ಸ್ಪ್ರೆಡ್ನ ಕೂಡ ನೋಡಿಕೊಂಡು ಬೈ ಮಾಡೋಣ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಏನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ ಬೆಡ್ ಸ್ಪ್ರೆಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಾಗಾಗಿ ನಾನು ಯೂಶ್ವಲಾಗಿ ಅಲ್ಲೇ ಜಾಸ್ತಿ ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಳ್ಳೋ ಅಂಥದ್ದು. ವಿಶಾಲ್ ಮಾರ್ಟಲ್ಲಿ ಏನು ಅಂತ ಅಂದರೆ ಅದೊಂದು ಸ್ವಲ್ಪ ಬಬಲ್ಸ್ ಬಂದಂಗೆ ಆಗಿಬಿಡುತ್ತೆ ಬೇಗನೆ. ಬಟ್ ಡಿ ಮಾರ್ಟಲ್ಲಿ ಸಿಗೋ ಅಂಥದ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲೇ ನೋಡ್ಕೊಂಡು ಬೈ ಮಾಡೋಣ ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ನ ಕೂಡ ತೊಗೊಂಡೆ. ಅದಾದಮೇಲೆ ನನಗೆ ಒಂದಷ್ಟು ಸೆರಾಮಿಕ್ ಗ್ಲಾಸಸ್ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆರಾಮಿಕ್ ಗ್ಲಾಸಸ್ ನೋಡೋದಕ್ಕೆ ಅಂತ ಬಂದೆ. ಇನ್ನು ಅಲ್ಲಂತೂ ಒಂದಕ್ಕಿಂತ ಒಂದು ಗ್ಲಾಸಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಸಲ ಆಫರ್ ಪ್ರೈಸ್ ಅಂತ ಅಂದ್ಬಿಟ್ಟು
ಒಂದಷ್ಟು ಜ್ಯೂಸ್ ಗ್ಲಾಸಸ್ ಆಗಿರ್ಬೋದು ಆ ಥರದ್ದೆಲ್ಲನೂ ಕೂಡ 199 ಈ ಥರದಕ್ಕೆಲ್ಲ ಹಾಕಿದ್ರು. ಇಫ್ ಇನ್ ಕೇಸ್ ಯಾರಿಗಾದ್ರೂ ಬೇಕಂತಂದರೆ ಒಂದ್ಸಲಿ ಹೋಗಿ ನೋಡಿಕೊಂಡು ತೊಗೊಳ್ಳಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗೋವಾಗ ಅಲ್ಲಿ ಸ್ಟೆಪ್ಸ್ ಹತ್ರ ಈ ರೀತಿ ಫ್ಲೇವರ್ ಕ್ಯಾಂಡಲ್ಸ್ ಆಗಿರ್ಬೋದು, ಆಮೇಲೆ ಮಣ್ಣಿನ ದೀಪಗಳು ಮತ್ತು ಪೇಂಟ್ ಮಾಡಿರೋ ದೀಪಗಳನ್ನೆಲ್ಲ ಕೂಡ ಇಟ್ಟಿದ್ರು. ಸೊ ಇದೆಲ್ಲ ಬಂದ್ಬಿಟ್ಟು 199, 149, 299 ಈ ಥರ ಎಲ್ಲ ಹಾಕಿದ್ರು. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅಲ್ವಾ ಅದನ್ನೆಲ್ಲ ನೋಡ್ತಾ ಇದೆ ತೊಗೊಂಡು. ಸೊ ಇದೆಲ್ಲ ಬಂದ್ಬಿಟ್ಟು 69 ರುಪೀಸ್. ನನಗಿದೆಲ್ಲ ಬಂದ್ಬಿಟ್ಟು ಮೀಶೋನಲ್ಲೇ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು. ಅಲ್ಲಿ ಸೆಟ್ ಆಫ್ 3, ಸೆಟ್ ಆಫ್ 4 ಈ ಥರ ಎಲ್ಲನೂ ಕೂಡ ಸಿಗುತ್ತೆ. ನೀವು ಅಲ್ಲೇ ನೋಡಿಕೊಂಡು ಬೈ ಮಾಡ್ಬೋದು ಅಂತ ಅನ್ನಿಸ್ತು ಡಿಮಾರ್ಟಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನನಗೆ ಯಾವ್ದು ಇಲ್ಲಿ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಈ ರೀತಿ ಮಣ್ಣಿನ ದೀಪಗಳೆಲ್ಲ ಪೇಂಟ್ ಮಾಡಿರೋದನ್ನು ತೊಗೊಂಡ್ರೆ ಅದು ಒಂದೆರಡು ಸಲ ಹಚ್ಚಿದ ತಕ್ಷಣ ಆಮೇಲೆ ಮತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಪೇಂಟು. ಸೊ ಹಾಗಾಗಿ ಮಾಮೂಲಿ ಮಣ್ಣಿನ ದೀಪನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಕ್ಯಾಂಡಲ್ಸ್ ಎಲ್ಲ ಹಚ್ಚಿಡೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಗ್ಲಾಸ್ ಬೌಲೆಲ್ಲ ಇತ್ತು. ಸೊ ಅದನ್ನು ನೋಡ್ತಾ ಇದ್ದೆ. ಇದು ನೋಡ್ಬೋದು 39 ರುಪೀಸ್ ಅಂತ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಂಗೆ ಆ ಡಿಸೈನೇ ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಬಿದ್ದು ಒಡೆದೋಯ್ತು ಅಂದರೆ ಸುಮ್ಮನೆ ಅದು ವೇಸ್ಟು. ಸೊ ಹಾಗಾಗಿ ಅದನ್ನು ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ವಾಪಸ್ ಇಟ್ಬಿಟ್ಟೆ. ಇನ್ನು ಕಡಿಮೆ ಪ್ರೈಸಲ್ಲಿ ನೋಡಿ ಬೈ ಮಾಡೋಣ ಅಂತ ಅಂದರೆ 19 ರುಪೀಸಿಗೆ ಇತ್ತು. ಸೊ ಅದನ್ನು ಒಂದಷ್ಟು ತೊಗೊಂಡೆ. ಅದಾದಮೇಲೆ ಇದೊಂದು ತೋರಣ ನೋಡಿದೆ, ಅಲ್ಲಿ ಹಾಗೆ ಯಾರೋ ಒಬ್ಬರು ಓಪನ್ ಮಾಡಿ ಇಟ್ಬಿಟ್ಟಿದ್ರು. ಸೊ ನನಗಿದೊಂದು ಇಷ್ಟ ಆಯಿತು. ಎಲ್ಲಿ ಹಾಕೋದು ಅಂತ ನೋಡಿದಾಗ ದೇವ್ರ ಮನೆಗಾದರೂ ಹಾಕೋಣ ಅಂತ ಅಂದರೆ ತುಂಬ ದೊಡ್ಡದಾಗಿ ಇತ್ತು. ಸೊ ತೊಗೊಂಡ್ರೆ ಆ ಕಡೆ ಈ ಕಡೆ ಸುಮ್ಮನೆ ಫೋಲ್ಡ್ ಮಾಡೇ ಹಾಕಬೇಕಾಗತ್ತೆ. ಬೇಡ ಬಿಡು ಅಂತ ಆಮೇಲೆ ತೆಗ್ದಿಟ್ಟಿದ್ದಾಯಿತು. ಬಟ್ ನಿಜ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಂದುಬಿಟ್ಟು 299 ರುಪೀಸ್ ಅಂತ ಹಾಕಿದ್ರು. ಇನ್ನೂ ಈ ರೀತಿ ಫ್ಲವರ್ ಎಲ್ಲ ನೋಡ್ತಾ ಇದ್ದೆ ವಾಸಿಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಕಲೆಕ್ಷನ್ಸ್ ಎಲ್ಲ ಕಡಿಮೆನೇ ಇತ್ತು, ಬಟ್ ಅದರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡಿ ತೊಗೊಳ್ಬೇಕಾಗಿತ್ತು. ಸೊ ನಾನು ಈ ರೀತಿಯಾಗೆಲ್ಲ ಸುಮ್ಮನೆ ಒಂದಷ್ಟು ತೊಗೊಂಡು ಈ ರೀತಿ ಬೊಕ್ಕೆ ಥರ ಇಟ್ಕೊಂಡು ನನ್ನ ತಮ್ಮಂಗೆ ತೋರಿಸ್ತಾ ಇದ್ದೆ, ನೋಡು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಅದನ್ನು ಅವನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ. ಇನ್ನು ಈ ರೀತಿ ನೋಡು ವುಡನ್ ಗಿಫ್ಟ್ ಬಾಕ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದ, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅಲ್ಲಿ ತಾಮ್ರದ ದೀಪ ಆಗಿರ್ಬೋದು, ಗಂಟೆ, ಪ್ಲೇಟ್ಸು ಇಂಥದ್ದನ್ನೆಲ್ಲನೂ ಕೂಡ ಇಟ್ಟಿದ್ರು. ಕೆಲವೊಂದಷ್ಟೆಲ್ಲ ಐಟಮ್ಸ್ಗಳು ಸೇಮ್ ಐಟಮ್ ಎಲ್ಲ ಮೀಶೋನಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿದೆ. ಒಂದಷ್ಟೆಲ್ಲ ಡಿಮಾರ್ಟಲ್ಲಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಅಲ್ಲೇ ನೋಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ತಾಮ್ರದ ದೀಪ ಅವನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಇನ್ನು ಮನೆಗೆ ಬಂದಮೇಲೆ ಅಡುಗೆ ಮಾಡಬೇಕಾಗಿತ್ತು. ಅಪ್ಪುಗೆ ಊಟ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಎಲ್ಲ ಬರೆಸ್ಬೇಕಾಗಿತ್ತು. ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಮತ್ತೆ ನೈಟ್ ಏನು ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ನೆನ್ನೆ ಡಿಮಾರ್ಟಿಂದ ಬಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮತ್ತು ಇಲ್ಲಿ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ, ಸೊ ಅಲ್ಲಿ ಒಂದು ಸ್ವಲ್ಪ ಗ್ರಾನೈಟ್ ಕಟ್ಟಿಂಗ್ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಸೌಂಡ್ ಇದೆ. ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿ ಸೌಂಡ್ ಕಡಿಮೆ ಆಗಲಿಲ್ಲ. ಸೊ ಫೈನಲಿ ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ವಿಂಡೋಸ್ ಮತ್ತು ಡೋರ್ ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆ ಹೇಳಿದ್ದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ನಾನು ತುಳಸಿ ಪಾಟ್ನ ತರಿಸಿದ್ದೀನಿ. ತುಂಬ ದಿನದಿಂದ ಆಸೆ ಪಟ್ಟು ಫೈನಲಿ ಇವಾಗ ನಮ್ಮ ಮನೆಗೆ ಈ ಒಂದು ತುಳಸಿ ಪಾಟ್ ಬಂದಿದೆ ಅಂತ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಫೈನಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಟ್ ಈ ರೀತಿಯಾಗಿದೆ ತುಳಸಿ ಪಾಟು. ಇದನ್ನು ನಾನು ನಮ್ಮನೆ ನಿಯರ್ ಬೈ ನರ್ಸರಿನಲ್ಲೂ ಕೂಡ ಕೇಳಿದ್ದೆ. ಇದಕ್ಕೆ ಅವರು 3400 500 ಏನೋ ಹೇಳಿದ್ರು. ತುಂಬಾ ಪ್ರೈಸ್ ಜಾಸ್ತಿ ಅಂತ ಅನಿಸಿತ್ತು. ಆವಾಗಲೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲೇ. ಬಟ್ ಅಷ್ಟೊಂದು ಪ್ರೈಸ್ ಹೇಳಿದ್ರಲ್ಲ, ಮತ್ತು ನನಗೂ ಕೂಡ ಅವ್ರು ಅಷ್ಟು ಪ್ರೈಸ್ ಹೇಳಿದಾಗ ಇದಕ್ಕೆ ಅಷ್ಟು ಕೊಡ್ಬೋದಾ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿಕೊಂಡು ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗೋಗಿದ್ದೆ. ಆಮೇಲೆ ಒಂದಷ್ಟು ನರ್ಸರಿಗಳಲ್ಲೆಲ್ಲನೂ ಕೂಡ ಚೆಕ್ ಮಾಡಿದ್ದೆ, ಬಟ್ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ ನನಗೆ. ಸೊ ಫೈನಲಿ ಇದು ಒಂದು ನರ್ಸರಿನಲ್ಲಿ ಸಿಕ್ತು. ಅಲ್ಲಿ ಕೇಳಿದಾಗ ಅವ್ರು ನನಗೆ 3000 ಸಮಥಿಂಗ್ ಏನೋ ಹೇಳಿದ್ರು. 3000ಇಂದ ಆಮೇಲೆ ಫೈನಲಿ 2800 ಅಷ್ಟೇ ಕಡಿಮೆ ಮಾಡೋದು ಅಂತಲೂ ಕೂಡ ಹೇಳಿದ್ರು. ಆಮೇಲೆ ನನಗೂ ಕೂಡ ಯಾಕೋ ತುಂಬ ಇಷ್ಟ ಆಯಿತು. ತುಂಬ ದಿನದಿಂದ ಅಂದ್ಕೊಂಡು ತೊಗೊಳಕ್ಕಾಗಲಿಲ್ವಲ್ಲ, ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಅಲ್ಲೇ ನೋಡೋವಾಗ ಒಂದ್ಸರಿ ಯಾವುದಕ್ಕೂ ಚೆಕ್ ಮಾಡೋಣ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಇಫ್ ಇನ್ ಕೇಸ್ ಸಿಕ್ಕಿದ್ರೆ ತೊಗೊಬೋದಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ ನನಗೆ ಈ ಒಂದು ಪಾಟ್ ಏನಿದೆ ಇದು ಅಮೆಝಾನಲ್ಲಿ ಸಿಕ್ತು. ಸೊ ಅಮೆಝಾನಲ್ಲಿ ನೋಡಿದಾಗ ಇದಕ್ಕೆ 2300 ರುಪೀಸ್ ಇತ್ತು. ಸರಿ ಆಯಿತು, ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಕಡಿಮೆನೇ ಅಲ್ವಾ. ಪ್ಲಸ್ ಫಸ್ಟಿಗೆ ನಾವು ಕೇಳಿದಾಗ ಕೂಡ ಅವರು ಪ್ರೈಸ್ ಜಾಸ್ತಿನೇ ಹೇಳಿದರು. ಅದಕ್ಕೂ ನರ್ಸರಿಗೂ ಎರಡಕ್ಕೂ ಕಂಪೇರ್ ಮಾಡಿದ್ರು ಇದು ಒಂದು ಸ್ವಲ್ಪ ಕಡಿಮೆನೇ ಇದೆ. ಸೊ ಇಲ್ಲೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಫೈನಲಿ ತೊಗೊಂಡೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಎಲ್ಲನೂ. ಸೊ ಲಿಫ್ಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಇದೆ. ಅಂದರೆ ಲೈಕ್ ಈ ಥರ ಇದೆ ಫೈಬರ್ದು. ಇದು ಸೇಮ್ ಕಲ್ಲಲ್ಲಿ ಕೂಡ ಸಿಗುತ್ತೆ ನಿಮಗೆ. ಕಲ್ಲಲ್ಲಿ ಎಲ್ಲ ತೊಗೊಳ್ತೀವಿ ಅಂದರೆ ಮೀನ್ಸ್ ಗ್ರಾನೈಟಲ್ಲಿ ಮತ್ತು ಕಲ್ಲಲ್ಲಿ ಈ ಥರ ಕಾರ್ವಿಂಗ್ ಮಾಡಿರೋದು ಕೂಡ ಸಿಗುತ್ತೆ. ಬಟ್ ಇದು ನೋಡ್ಬೋದು ನೀವು, ಸೇಮ್ ಗ್ರಾನೈಟ್ ಫಿನಿಶಿಂಗ್ ನಿಮಗೆ ಹೆಂಗೆ ಬರುತ್ತೆ ಹಾಗೆ ಇದೆ.
ಸೊ ನನಗೆ ತುಂಬ ಇಷ್ಟ ಆಯಿತು. ಇದು ತುಂಬ ದೊಡ್ಡದಾಗೂ ಕೂಡ ಇದೆ. ಇದು ಆಲ್ಮೋಸ್ಟ್ ಎಷ್ಟು 25-26 ಇಂಚ್ ಅಂತ ಅಂದ್ಕೊಳ್ತೀನಿ. ಸೊ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಅಲ್ಲಿ ಪಾಟಿಂಗ್ ಮಾಡಿಸ್ಬೇಕು. ನನ್ನ ತಮ್ಮ ಯಾವಾಗಾದ್ರೂ ಬಂದಾಗ ಒಂದು ಹೆಲ್ಪ್ ತೊಗೊಂಡು ಪಾಟಿಂಗ್ ಮಾಡಿಸ್ತೀನಿ ತುಳಸಿ ಗಿಡದ್ದು. ಸೊ ಈ ರೀತಿಯಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ನೆನ್ನೆ ಡಿಮಾರ್ಟ್ಗೆ ಹೋಗಿದ್ದಾಗ ಡಿಮಾರ್ಟ್ಗೆ ಹೋದಾಗ ನಾನು ಏನೆಲ್ಲ ತೊಗೊಂಡು ಬಂದೆ ದೀಪಾವಳಿ ಹಬ್ಬಕ್ಕೆ ಅಂತಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದಿದ್ದೆ. ಬಟ್ ಆಗಲಿಲ್ಲ ನೆನ್ನೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಇನ್ನೂ ಅಡುಗೆ ಬೇರೆ ಮಾಡಿರಲಿಲ್ಲ. ಅಲ್ಲಿಂದ ಬಂದು ನಾನು ಅಡುಗೆ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೊಂಡಿದ್ದೇನೆ. 9:30 ಏನೋ ಆಗಿತ್ತು. ಸೊ ಬಿಡು ಬೆಳಗ್ಗೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ನೆನ್ನೆ ಆ್ಯಕ್ಚುಲಾಗಿ ನಾನು ಡಿಮಾರ್ಟ್ಗೆ ಹೋದಾಗ ಮೇಯ್ನಾಗಿ ಹೋಗಿದ್ದೇನೆ ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಕಲೆಕ್ಷನ್ಸ್ ಇದೆ ನೋಡಿಕೊಂಡು ತೊಗೊಂಬರೋಣ ಅಂತ ಅಂದ್ಬಿಟ್ಟು. ಕೆಲವೊಂದಷ್ಟು ಚೆನ್ನಾಗಿರೋದಿತ್ತು, ಬಟ್ ಅಂಥ ಏನು ವಾವ್ ಅನ್ನೋ ಥರ ಇರಲಿಲ್ಲ ಇಲ್ಲಿ ಡಿಮಾರ್ಟಲ್ಲಿ. ಸೊ ನಾನು ಒಂದಷ್ಟು ಮೀಶೋನಲ್ಲಿ ಕೂಡ ಬುಕ್ ಮಾಡಿದ್ದೀನಿ. ಅದೆಲ್ಲನೂ ಕೂಡ ಆಲ್ಮೋಸ್ಟ್ ಒಂದು ವಾರನಾದರೂ ಬೇಕು ನನಗೆ ರಿಸೀವ್ ಆಗೋದಕ್ಕೆ. ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಡಿಮಾರ್ಟಿಂದ ಏನೆಲ್ಲ ತೊಗೊಂಡು ಬಂದೆ ಅಂತಂದರೆ ಫಸ್ಟಿಗೆ ನನಗೊಂದು ಜಗ್ ಬೇಕಾಗಿತ್ತು ಒಂದು ರೂಮಿಗೆ. ಸೊ ಹಾಗಾಗಿ ಒಂದು ಜಗ್ನ ತೊಗೊಂಡೆ, ಪ್ಲಸ್ ಒಂದು ಬಕೆಟ್ ಕೂಡ ಬೇಕಾಗಿತ್ತು. ಬಕೆಟ್ ಅನ್ಕೊಂಡು ಹೋದಾಗೆಲ್ಲನೂ ಕೂಡ ಲಾಸ್ಟಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಬಂದ್ಬಿಡ್ತಾ ಇದ್ದೆ ಹಾಗೇನೆ. ಸೊ ಇಲ್ಲ ಯಾವಾಗಲೂ ಕೂಡ ಮರ್ತೇ ಬರ್ತಾ ಇದ್ದಿದ್ದು. ಸೊ ಫೈನಲಿ ಈ ಸಲ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಒಂದು ಬಕೆಟು ಜೊತೆಗೆ ಒಂದು ಜಗ್ನ ತೊಗೊಂಡೆ. ಸೊ ಬಕೆಟ್ ತೊಗೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು. ಎಲ್ಲ ಐಟಮ್ನು ಕೂಡ ಇದರೊಳಗೇ ಹಾಕೊಂಡು ಬಂದೆ. ಗ್ಲಾಸ್ ಐಟಮ್ಸ್ ಎಲ್ಲ ಏನಿದ್ದಾರೆ ಎಲ್ಲನೂ ಕೂಡ. ಸೊ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ. ಸೊ ಫಸ್ಟಿಗೆ ಬಂದುಬಿಟ್ಟು ಸೆರಾಮಿಕ್ ಕಪ್ಸ್ನ ತೊಗೊಂಡೆ ಈ ರೀತಿಯಾಗಿ. ನನಗೆ ಅದೇನೋ ಗೊತ್ತಿಲ್ಲ, ಸೆರಾಮಿಕ್ ಕಪ್ಸು ಇದೆಲ್ಲ ನನಗೆ ಕಲೆಕ್ಷನ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಜೊತೆಗೆ ನನಗೆ ಇದು ಯಾಕೋ ತುಂಬ ಇಷ್ಟ ಆಯಿತು. 29 ರುಪೀಸ್ ಇದು ಸ್ಪೆಷಲ್ ಆಫರಲ್ಲಿತ್ತು. ಸೊ ಹಾಗಾಗಿ 3 ಕಪ್ಪನ್ನು ತೊಗೊಂಡೆ. ಸೊ 2 ಬಂದ್ಬಿಟ್ಟು ಒಂದೇ ಡಿಸೈನು. ಇದು ಆ್ಯಕ್ಚುಲಾಗಿ ನನ್ನ ಮಗ ಹೇಳಿದ್ದು, ಮಮ್ಮಿ ನನಗೆ ನಿನಗೆ ಒಂದೇ ತೊಗೋ ಮಮ್ಮಿ, ಪಪ್ಪಗೆ ಬೇರೆ ತೊಗೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನು ಅವನೇ ಸೆಲೆಕ್ಟ್ ಮಾಡಿದ್ದು, ಅಪ್ಪನೇ ಸೆಲೆಕ್ಟ್ ಮಾಡಿದ್ದು. ಸೊ ಒಂದು ಡಿಸೈನ್ ಈ ರೀತಿಯಾಗಿ ಇದೆ, ಇನ್ನೆರಡು ಈ ರೀತಿಯಾಗಿ ಡಿಸೈನ್ ಇದೆ. ಸೊ ಅಪ್ಪನೇ ಸೆಲೆಕ್ಟ್ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ ಇದನ್ನು. ಸೊ 3 ಕಪ್ನ ತೊಗೊಂಡೆ. 29 ರುಪೀಸ್ ಒಂದು ಕಪ್ಪಿಗೆ ಇದು. ಅದಾದಮೇಲೆ ಈ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಆಗುತ್ತೆ ಅಂತ ಇದೊಂದು ತೊಗೊಂಡೆ. ಇದು ಬಂದ್ಬಿಟ್ಟು ಒಂದಕ್ಕೆ 19 ರುಪೀಸ್. ಸೊ ಇದನ್ನು 10 ಪೀಸಸ್ ತೊಗೊಂಡೆ ಬೇರೆ ಬೇರೆ ಕಲರ್ಸಲ್ಲಿ. ಆರೆಂಜು, ಆಮೇಲೆ ರೆಡ್ ಕಲರಲ್ಲಿ, ಆಮೇಲೆ ಬ್ಲೂ ಕಲರ್, ಆಮೇಲೆ ಪಿಂಕ್ ಕಲರ್, ಆಮೇಲೆ ಗ್ರೀನ್ ಕಲರ್. ಸೊ ಇಷ್ಟು ಕಲರ್ಸಲ್ಲಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 5 ಕಲರ್ಸಲ್ಲಿ ಎಲ್ಲನೂ 2 ತೊಗೊಂಡಿದ್ದೀನಿ. ಇನ್ನೂ ಕೂಡ ಬೇಕು ನಮ್ಮ ಮನೆಗೆ. ಇದು ಯಾವುದಕ್ಕೂ ಸಾಲಲ್ಲ ಅಂತ ಹೇಳ್ಬೋದು. ಸೊ ನೋಡಿಕೊಂಡು ಮಧ್ಯದಲ್ಲಿ ಇನ್ನೊಂದ್ಸಲಿ ಹೋಗಿ ತೊಗೊಂಬರಬೇಕು. ಅದಾದಮೇಲೆ ನನಗೆ ಈ ಒಂದು ಬೆಡ್ ಸ್ಪ್ರೆಡ್ ತುಂಬಾ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್. ಸೊ ಹಾಗಾಗಿ ಈ ಒಂದು ಬೆಡ್ ಸ್ಪ್ರೆಡ್ನ ತೊಗೊಂಡೆ. ನಾನು ಯೂಶ್ವಲಾಗಿ ಏನು ಅಂತ ಅಂದರೆ ಜಾಸ್ತಿ ಲೈಟ್ ಕಲರ್ಸ್ಗೆ ಹೋಗೋದು. ನನಗೆ ಜಾಸ್ತಿ ಡಾರ್ಕ್ ಕಲರ್ಸ್ನೂ ಕೂಡ ಅಷ್ಟು ಇಷ್ಟ ಆಗಲ್ಲ. ಸೊ ಫಸ್ಟಿಗೆ ನಾನು ಡಾರ್ಕ್ ಕಲರ್ಸೇ ಜಾಸ್ತಿ ಇಷ್ಟಪಡ್ತಿದ್ದೆ. ಬಟ್ ಈಗೀಗ ನನಗೆ ಅದೇನೋ ಗೊತ್ತಿಲ್ಲ, ಲೈಟ್ ಕಲರ್ಸ್ ಇರಬೇಕು, ಒಂಥರ ಮೈಲ್ಡಾಗಿರಬೇಕು ಅನ್ನೋ ಥರ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ಬೆಡ್ ಸ್ಪ್ರೆಡ್ನ ತೊಗೊಂಡೆ. ಸೊ ಈ ರೀತಿ ಕಾಣುತ್ತೆ, ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿನೂ ಅಷ್ಟೇ. ಡಿಮಾರ್ಟಲ್ಲಿ ಯೂಶ್ವಲಾಗಿ ನಾನು ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಳ್ಳೋದು. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 399 ರುಪೀಸ್. ಅದಾದಮೇಲೆ ಕ್ಯಾಂಡಲ್ಸ್ ಬೇಕಾಗಿತ್ತು. ಇದಕ್ಕೆ ಬಂದು 159 ರುಪೀಸ್. 99 ರುಪೀಸ್ದು ಕೂಡ ಇತ್ತು. ಅದು ಬಂದುಬಿಟ್ಟು 30 ಪೀಸ್ ಬರುತ್ತೆ. ಇದು 159 ರುಪೀಸಿಗೆ 50 ನಂಬರ್ ಬರುತ್ತೆ, ಅಂದರೆ 50 ಪೀಸಸ್ ಬರುತ್ತೆ ಕ್ಯಾಂಡಲ್ಸು. ಸೊ ಇದನ್ನು ತೊಗೊಂಡೆ. ಅದಾದಮೇಲೆ ಅಗರಬತ್ತಿ ಬೇಕಾಗಿತ್ತು. ಇದು ಬಂದ್ಬಿಟ್ಟು ವಿನಾಯಕ ಅಗರಬತ್ತಿ. ಇದು ಚೆನ್ನಾಗಿದೆ, ಫ್ರಾಗ್ರೆನ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಒಂದು ಅಗರಬತ್ತಿ ಪ್ಯಾಕೆಟ್ನ ತೊಗೊಂಡೆ. ಇದೆಲ್ಲ ನಮ್ಮ ಮನೆಗೆ ಆಲ್ಮೋಸ್ಟ್ ಹತ್ತತ್ರ ಒಂದು 2 ತಿಂಗಳೇ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪ್ಯಾಕೆಟ್ನ ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ನನಗೆ ಇದೊಂದು ರಂಗೋಲಿ ಡಿಸೈನ್ ಬೇಕಾಗಿತ್ತು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. 39 ರುಪೀಸ್ ಇದಕ್ಕೆ ಸ್ಪೆಷಲ್ ಆಫರಲ್ಲಿ. ಸೊ ಈ ಒಂದು ಡಿಸೈನ್ನ ತೊಗೊಂಡಿದ್ದೀನಿ ನಾನು. ಸೊ ದೇವ್ರ ಮನೆಯಲ್ಲಿ ಏನಾದರೂ ಪುಟ್ಟದಾಗಿ ರಂಗೋಲಿ ಹಾಕಬೇಕು ಅನ್ನೋ ಥರ ಎಲ್ಲ ಇತ್ತು ಅಂದರೆ ಇದನ್ನು ನಾವು ಪ್ಲೇಸ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದನ್ನು ಬಿಟ್ಬಿಟ್ಟು ಅಲ್ಲಿ ಅಂಥ ಏನು ಚೆನ್ನಾಗಿರೋ ಡಿಸೈನ್ ಇರಲಿಲ್ಲ. ಈ ಒಂದು ಶುಭ ಲಾಭ ಅದು ಮತ್ತು ಸ್ವಸ್ತಿಕ್ತು ಮತ್ತು ದೇವ್ರ ಪಾದ ಥರ ಎಲ್ಲ ಅಂದ್ಬಿಟ್ಟು ಒಂದು ತೊಗೊಂಡೆ. ಇದಕ್ಕೆ ಬಂದುಬಿಟ್ಟು 69 ರುಪೀಸ್. ಸೊ ಡಿಸೈನ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಗೋಡೆ ಮೇಲೆಲ್ಲ ಏನೂ ಅಂಟಾಕೋದು ಅವೆಲ್ಲ ನಂಗೆ ಇಷ್ಟ ಆಗಲ್ಲ. ರಂಗೋಲಿ ಏನಾದ್ರು ಬಿಡಿಸಿದಾಗ ಹಬ್ಬಗಳ ಟೈಮಲ್ಲಿ ಅಲ್ಲಿ ಬಾಗ್ಲ ಹತ್ರ ಇಡ್ಬೋದು ಅಂತ ಅಂದ್ಬಿಟ್ಟು ಇದೊಂದನ್ನು ತೊಗೊಂಡಿದ್ದೀನಿ. ಅಲ್ಲಿ ಮೇಯ್ನ್ ಡೋರ್ ಹತ್ರ ಇಡ್ಬೋದು ಅಂತ ಅಂದ್ಬಿಟ್ಟು ಸೊ ಇದನ್ನು ಒಂದು ಬೈ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಇದೊಂದು ಬೇಕಾಗಿತ್ತು, ಸಾಂಬ್ರಾಣಿ ಕಪ್ಸು. ಇದು ಬಂದುಬಿಟ್ಟು ಬೈ 1 get 1 ಇತ್ತು, 80 ರುಪೀಸ್. ಸೊ ಇದೊಂದನ್ನು ತೊಗೊಂಡೆ.
ಅದಾದಮೇಲೆ ನಾನು ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ನಾನು ಪ್ರೆಗ್ನೆನ್ಸಿನಲ್ಲಿ ನಾನು ಜಾಸ್ತಿ ತಿಂದಿರೋದೇ ಪಾಪ್ಕಾರ್ನ್ ಅಂತ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ನನಗೆ ಇನ್ನೇನೋ ಅಷ್ಟಾಗಿ ತಿನ್ನಬೇಕು ಅಂತ ಅನ್ಸಲ್ಲ. ಸೊ ಆ್ಯಕ್ಟ್ 2 ಪಾಪ್ಕಾರ್ನ್ ಬರುತ್ತಲ್ಲ, ಅದೊಂದು ಬಿಟ್ಟರೆ ಈ ಥರ ಡಿಮಾರ್ಟ್ಗೆ ಹೋದಾಗ ತೊಗೊಂಬಂದ್ಬಿಡ್ತೀನಿ. ಸೊ ಇದೊಂದನ್ನು ತೊಗೊಂಡೆ. ಅದಾದಮೇಲೆ ಗುಲ್ಗುಲ ಇದಿಷ್ಟೇ ತೊಗೊಂಡಿದ್ದು. ದೀಪಾವಳಿಗೆ ಏನು ಅಂಥ ವಾವ್ ಕಲೆಕ್ಷನ್ಸ್ ಅಂತ ನನಗೇನೂ ಅನಿಸ್ಲಿಲ್ಲ ಅಲ್ಲಿ. ಎಲ್ಲನೂ ಕೂಡ ಮಾಮೂಲಿ ಥರನೇ ಇತ್ತು. ಸೊ ನನಗೇನಂತ ಅಂದರೆ ಇದೊಂದು ಕಪ್ಸು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದನ್ನು ಬಿಟ್ಟರೆ ನನಗಿನ್ನೇನು ಕೂಡ ಅಲ್ಲಿ ತೊಗೋಬೇಕು ಅಂತ ಅನಿಸ್ಲಿಲ್ಲ. ಇನ್ನೂ ಒಂದಷ್ಟು ನಾನು ಮೀಶೋನಲ್ಲೇ ಆರ್ಡರ್ ಮಾಡಿದ್ದೀನಿ. ಚೆನ್ನಾಗಿರೋದೆಲ್ಲ ಅಲ್ಲೇ ಸಿಗುತ್ತೆ, ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಅಂತ. ಇನ್ನು ಮಿಕ್ಕಿದ್ದು ದೀಪಗಳೆಲ್ಲ ಬಾಗಿಲಿಗೆ ಬಂದು ಮಣ್ಣಿನ ದೀಪನೇ ತೊಗೋಬೇಕಲ್ವ. ಇಫ್ ಇನ್ ಕೇಸ್ ಆದರೆ ನಮ್ಮದು ಬಗಲಗುಂಟೆ ಜಾತ್ರೆ ಇದೆಯಲ್ಲ, ಆ ಟೈಮಲ್ಲೇ ತೊಗೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಮೀಶೋನಲ್ಲಿ ಈ ಮಾಮೂಲಿ ತಾಮ್ರದ ದೀಪ ಬರುತ್ತಲ್ವ, ಸೊ ಅದನ್ನೇ ನೋಡಿಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ, ಇಷ್ಟೇ. ಇನ್ನು ಸುಮ್ಮನೆ ಡಿಮಾರ್ಟಲ್ಲಿ ಏನು ಗೊತ್ತಾ, ಹೋದರೆ ಅದು ಇದು ನೋಡ್ತಾ ಇರ್ತೀವಿ, ಇದು ಬೇಕು ಅದು ಬೇಕು ಅಂತ ಎಲ್ಲನೂ ತೊಗೊಂಡ್ಬಿಟ್ಟು ಕೊನೆಗೆ ಅಯ್ಯೋ ಇಷ್ಟೊಂದು ಆಗೋಯ್ತಾ ಬಿಲ್ಲು ಅಂತ ಅನಿಸುತ್ತೆ. ಸೊ ಹಾಗಾಗಿ ಜಾಸ್ತಿ ನಾನೇನು ನೋಡೋಕೆ ಹೋಗಿಲ್ಲ. ದೀಪಾವಳಿ ಹಬ್ಬಕ್ಕೆ ಏನು ಬೇಕು ನೋಡಿಕೊಂಡು ತೊಗೊಂಬರೋಣ ಅಂತ ಹೋಗಿದ್ದು. ಅದರೊಳಗೆ ಒಂದಷ್ಟು ಕ್ಯಾಂಡಲ್ಸ್ ಆಗಿರ್ಬೋದು, ಇದು ದೀಪ ಹಚ್ಚೋದಕ್ಕೆ ಆಗಿರ್ಬೋದು, ಕ್ಯಾಂಡಲ್ಸ್ ಹಚ್ಚೋದಕ್ಕೆ ಇದೊಂದು. ಸೊ ಈ ರೀತಿ ತೊಗೊಂಡೆ ಅಷ್ಟೇ. ಇದೊಂದು ಬೆಡ್ ಸ್ಪ್ರೆಡ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇನ್ನು ನೆಸಸರಿ ಇದ್ದಿದ್ದು ಇದೊಂದು ಬಕೆಟ್, ಅದಾದಮೇಲೆ ಜಗ್. ಲಾಸ್ಟ್ ಟೈಮ್ ಹೋದಾಗ ಹಂಗೆ ಬಿಟ್ಟು ಬಂದಿದ್ದೆ. ಸೊ ಈ ಸಲ ಹೋದಾಗ ತೊಗೊಂಬಿಡೋಣ ಅಂತ ತೊಗೊಂಡೆ. ಇಷ್ಟೇ ಫ್ರೆಂಡ್ಸ್, ಮೇಜರಾಗಿ ಏನೂ ಶಾಪಿಂಗ್ ಅಂತ ಮಾಡಿಲ್ಲ. ಸೊ ಏನಾದರೂ ಚೆನ್ನಾಗಿತ್ತು, ನಾನು ಮೀಶೋನಲ್ಲಿ ತೊಗೊಂಡಿದ್ದು ಇಷ್ಟ ಆಯಿತು, ನನಗೆ ರಿಟರ್ನ್ ಮಾಡಿದ್ರೆ ಇಟ್ಕೊತೀನಿ ಅಂತ ಅಂದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ ನಾನು ಡಿಮಾರ್ಟಿಂದ ತೊಗೊಂಡು ಬಂದಿದ್ದು. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.